ಪಾಸಿಬಲ್ ಬೈ ಅಮೆರಿಕ. ಫೈನ್. ನಾನು ಚೆಬಿ ಪುರಾಣಿ ಸರ್ ಕೇಳ್ತೀನಿ. ಚೆಬಿ ಪುರಾಣಿ ಸರ್, ಒಂದು ಪ್ರಶ್ನೆ ಇದೆ ಇಲ್ಲಿ. ಬಹುಶಃ ವಿಶ್ವದಲ್ಲಿ ಅನೇಕ ದೇಶಗಳು ಸರ್, ಇಲ್ಲ CIA ಇಲ್ಲ ಮೊಸಾದ್, ಇವುಗಳ ಪ್ರಭಾವಕ್ಕಾದರೂ ಒಳಪಟ್ಟಿರಬೇಕು, ಇವುಗಳ ಬ್ಲ್ಯಾಕ್ ಮೇಲ್ಗಾದರೂ ಒಳಪಟ್ಟಿರಬೇಕು. ಆ ಥರದ ಅನೇಕ ದೇಶಗಳು ರೆಜಿಮ್ ಚೇಂಜ್ ಆಗಿರೋದು, ಏಷ್ಯಾ ದೇಶಗಳು ಸೇರಿಸಿ ಮಾತಾಡ್ತಾ ಇದ್ದೀನಿ. 5 ನಿಮಿಷದಲ್ಲಿ ನಾನು ಬೇಕಾದ್ರೆ ನಿಮ್ಮನ್ನು ಕೆಳಗಡೆ ಇಳಿಸ್ಬಿಡ್ತೀನಿ, ನಿಮ್ಮ ಕತೆ ಮುಗಿಸ್ಬಿಡ್ತೀನಿ ಅಂತ ಟ್ರಂಪ್ ಹೇಳಬೇಕಾದ್ರೆ ವಿತೌಟ್ ದ ಸಪೋರ್ಟ್ ಆಫ್ CIA ಮೊಸಾದ್ ಇದು ಸಾಧ್ಯ ಇಲ್ಲ ಸರ್. ನೀವು ಜೂವಿಷ್ ಲಾಬಿ, ಜೂವಿಷ್ದು ಏನೋ ರಣತಂತ್ರ ಏನಾದರೂ ಕರ್ಕೊಳ್ಳಿ ಸರ್, ಅದಕ್ಕೆ ಇದೇ ರಣತಂತ್ರಕ್ಕೇನೆ, ಇದೇ ಲಾಬಿಗೇನೆ ಟ್ರಂಪ್ ಕೂಡ ಒಳಪಟ್ಟು ಬ್ಲ್ಯಾಕ್ ಮೇಲ್ಗೂ ಒಳಪಟ್ಟಿರಬಹುದು. ಈಗ ಈ ಕದನ ವಿರಾಮಕ್ಕೆ ಮುಂಚಿದ್ದಂತಹ ಕಾರಣಗಳ ಶಕ್ತಿಗೂ ಕದನ ವಿರಾಮ ಎಲ್ಲ ಆದಮೇಲೆ ಈ ವಾರ ಆಗ್ತಿರ್ತಕ್ಕಂಥ ರೀತಿಗೂ ಚೆಕ್ ಮಾಡ್ಕೊಂಬಿಟ್ಟಾಗ ಅಂಥ ಪವರ್ಫುಲ್ ರೀಸನ್ಸ್ ಇವಾಗಿಲ್ಲ. ಕದನ ವಿರಾಮಕ್ಕೆ ಮುಂಚೆ ಪವರ್ಫುಲ್ ಇತ್ತು ಅಂತ ಅಂದ್ಕೊಳ್ಳೋಣ ನಾವು. ಇಲ್ಲದೇ ಇದ್ದರು ಇರಾನ್ ಮುಗಿಸ್ಬಿಡಿ ಅಂತ ಹೇಳಿದ್ರೆ ಇಸ್ರೇಲ್ ಒತ್ತಡನ, ಇದು ನೆತನ್ಯಾಹು ಒತ್ತಡನ, ಇದು ಬ್ಲ್ಯಾಕ್ ಮೇಲ್ ಅಮೆರಿಕಕ್ಕೆ ನೆತನ್ಯಾಹು ಮಾಡ್ತಿರೋದು ಅಂತ? ನೆತನ್ಯಾಹುದು ಒತ್ತಡ ಇದ್ದೇ ಇರುತ್ತೆ, ಬಟ್ ಅದು ಒಂಥರ ಬಹಳ ಸ್ಟ್ರಾಟಜಿಕ್ ಆಗಿ ಅದನ್ನ ಟೈಮಿಂಗ್ ವ್ಯತ್ಯಾಸ ಆಗುತ್ತೆ. ಬಟ್ ಇಲ್ಲಿ ಇರಾನಿನ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥದ್ದೇ ಆಗ್ಲಿ, ಅಥವಾ ಬ್ಲಾಕೇಡ್ ಮಾಡೋದೇ ಆಗ್ಲಿ, ಅಥವಾ ಒಂದ್ ರೀತಿನಲ್ಲಿ ಇರಾನ್ ಮೇಲೆ ಅದನ್ನ ಫಿನಿಶ್ ಮಾಡ್ತೀನಿ ಅಂತಕ್ಕಂಥ ಏನು ರೆಟಾರಿಕ್ಸ್ ಇದೆಯಲ್ಲ, ಆ ಘೋಷಣೆಗಳು ಬರೀ ಘೋಷಣೆಗಳಾಗೇ ಉಳಿದಿವೆ. ಈಗ ನೀವೇ ಸೀರೀಸ್ ಆಫ್ ಈವೆಂಟ್ಸ್ ತೆಗೆದುಕೊಳ್ಳಿ 5 ತಿಂಗಳಲ್ಲಿ, ಎಲ್ಲ ಅಮೆರಿಕಾದ ಅಧ್ಯಕ್ಷರು ಮತ್ತು ಪೀಟ್ ಹೆಗ್ಸೆತ್ ಇವರಿಬ್ಬರದು ತಲೆ ಒಳಗೆ ಅಥವಾ ಬತ್ತಾಳಿಕೆಯಲ್ಲಿ ಏನೇನೆಲ್ಲ ಪ್ಲಾನ್ಗಳಿತ್ತು ಅವೆಲ್ಲ ಒಂದೊಂದಾಗೆ ಫೇಲ್ಯೂರ್ ಆಗ್ತಾ ಇದೆ, ಅಥವಾ ಅವುಗಳಿಗೆ ಯಶಸ್ಸು ಸಿಗ್ತಾ ಇಲ್ಲ, ಅಥವಾ ಒಂದ್ ರೀತಿಯಲ್ಲಿ ಅಮೆರಿಕ ಒಂದು ಇರಾನ್ ಅನ್ನ ಎದುರಿಸ್ತಕ್ಕಂಥ ಶಕ್ತಿಯನ್ನ ಕಳೆದುಕೊಂಡಿದೆ ಅಂತಕ್ಕಂಥದ್ದು ಹೇಳ್ಬೋದು. ಬಟ್ ಏರಿಯಲ್ ಇದ್ರ ಪ್ರಕಾರ ಅವರು ಸ್ವಲ್ಪ ಮೇಲ್ಗೈ ಇರೋದ್ರಿಂದ ದೇ ಟ್ರೈ ಟು ಅಟ್ಯಾಕ್. ಸೊ 3 ಪಾಯಿಂಟ್ ನಾನು ಹೇಳ್ತೇನೆ. ಏನಂದ್ರೆ ಈ ಟ್ರಂಪ್ ಟ್ಯಾಕ್ಟಿಕ್ಸ್ ಏನಂದ್ರೆ ಕಂಟಿನ್ಯೂಸ್ ಮಿಲಿಟರಿ ಪ್ರೆಷರ್ ಟು ರಿಡ್ಯೂಸ್ ದಿ ಇರಾನ್ಸ್ ಮಿಲಿಟರಿ ಕೆಪಬಿಲಿಟಿ ಅನ್ನೋಂಥ ರೀತಿಯಲ್ಲಿ ಅವ್ರ ಮೇಲೆ ಪ್ರೆಷರ್ ಹಾಕ್ದಾಗ ಮಾಡಿ ಅವ್ರದ್ದು ಅಟ್ಯಾಕ್ ಮಾಡ್ತೀನಿ ಅಂತ ಹೇಳೋದು, ಮತ್ತೆ ಜೊತೆಗೆ ಸಿವಿಲಿಯನ್ ಟಾರ್ಗೆಟ್ಸ್ ಅನ್ನು ಅಟ್ಯಾಕ್ ಮಾಡ್ತಕ್ಕಂಥದ್ದು, ಇನ್ಫ್ರಾಸ್ಟ್ರಕ್ಚರ್ ಇವೆಲ್ಲ ಮಾಡ್ತಾರೆ. ಒಟ್ಟು ಇವೆಲ್ಲ ಪ್ರೆಷರ್ ಟ್ಯಾಕ್ಟಿಕ್ಸ್ ಒಂದು. ಎರಡನೇದು ಈ ನೇವಲ್ ಆಪರೇಷನ್ಸ್ ಅಂತಕ್ಕಂಥದ್ದು ಇದೆಯಲ್ಲ, ಅದರ ಒಂದು ಯಶಸ್ಸು ಅಮೆರಿಕಕ್ಕೆ ಇಲ್ಲಿ ಆಗಿಲ್ಲ ಅಂತದನ್ನ ನಾವು ಕಾಣ್ತೇವೆ. ಕಾರಣ ಅವರು 7-8 ಕಡೆಗೆ ಅವ್ರದ್ದು ಬಂದ್ರೆ ಆಗ್ಲಿ ಅಥವಾ ಸ್ಟಾಕ್ ಇರೋ ಜಾಗಗಳೇ ಆಗ್ಲಿ ಕೆಲವು ಸ್ಟ್ರಾಟಜಿಕ್ ಬೇಸಿಸ್ ಅಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಬಟ್ ದಟ್ ಅಟ್ಯಾಕ್ ಇಸ್ ನಾಟ್ ಗೋಯಿಂಗ್ ಟು ಡಿಟರ್ ಇರಾನ್ಗೆ ಆ ಶಕ್ತಿಯನ್ನ ಅಥವಾ ಅವರ ಏನು ಈ ದೃಢ ನಿರ್ಧಾರ ಇದೆಯಲ್ಲ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಅಮೆರಿಕಕ್ಕೆ ಸಾಧ್ಯ ಆಗಿಲ್ಲ. ಮೂರನೇದು ಎಕನಾಮಿಕ್ ಸ್ಯಾಂಕ್ಷನ್ಸ್ ಮೂಲಕನೂ ಒಂದ್ ರೀತಿಯಲ್ಲಿ ಇರಾನ್ ಅನ್ನ ನೆಗೋಷಿಯೇಷನ್ ಟೇಬಲ್ಗೆ ಒಂದ್ ರೀತಿಯಲ್ಲಿ ತಗ್ಗಿ ಬಗ್ಗಿ ಬಾ ಅನ್ನುವ ರೀತಿಯಲ್ಲಿ ಇವು 3 ಫ್ರಂಟ್ ಅಲ್ಲಿ ಅಮೆರಿಕ ವಿಫಲವಾಗಿದೆ. ಅದರಿಂದ ನೀವ್ ಹೇಳಿದ್ರಲ್ಲ CIA ಆಗ್ಲಿ ಮೊಸಾಡ್ ಆಗ್ಲಿ ಅವರೆಲ್ಲ ನೀವ್ ಹೇಳಿದಾಗ ಬನಾನಾ ರಿಪಬ್ಲಿಕ್ ಪಪೆಟ್ ರೆಜಿಮ್ಸ್ ಅಥವಾ ಎಲ್ಲಿ ಒಂದು ಇಂಟರ್ನಲ್ ಸ್ಟೆಬಿಲಿಟಿ ಇಲ್ವಾ ಅಂತ. ಇಲ್ಲಿ ಆಕ್ಚುಲಿ ಫಾರ್ ದ ಲಾಸ್ಟ್ 5 months ಐ ಆಮ್ ಅಮೇಜ್ಡ್. ಆಕ್ಚುಲಿ ನನಗೊಂದು ಆಶ್ಚರ್ಯ ಏನಂದ್ರೆ ಇರಾನ್ ನಲ್ಲಿ ಏನು ಒಂದು ರೀತಿಯಲ್ಲಿ ಇಂಟರ್ನಲ್ ಕನ್ಸಾಲಿಡೇಷನ್ ಪವರ್ ಇದೆಯಲ್ಲ, ಅದರಲ್ಲಿ ರೆವಲ್ಯೂಷನರಿ ಗಾರ್ಡ್ಸ್ ಒಂದ್ ರೀತಿ ಕನ್ಸಾಲಿಡೇಟ್ ಮಾಡಿ ಟಾಪ್ ಲೆವೆಲ್ ಇದೆ. ಸೊ ಅದರಿಂದ ಎಲ್ಲಿಯವರೆಗೆ ರೆವಲ್ಯೂಷನರಿ ಗಾರ್ಡ್ಸ್ ಅಲ್ಲಿ ಸೈನ್ಯ ಮತ್ತೆ ಅಲ್ಲಿ ಮಸ್ತಾಬು ಏನು ಕ್ಲೆಮೇನಿ ಕ್ಲರ್ಜಿ ಇವರದ್ದೆಲ್ಲ ಇವ್ರುಗಳನ್ನ ನಿಯಂತ್ರಣ ಮಾಡ್ತಾರೋ ಆ ಒಂದು ಸನ್ನಿವೇಶ ಇರೋವರೆಗೂ ಅಮೆರಿಕದ ಯಾವುದೇ ಒಂದು ಅಟ್ಯಾಕ್ ಆಗ್ಲಿ ಅದನ್ನ ತಡಿತಕ್ಕಂತ ಶಕ್ತಿ ಅವ್ರಿಗಿದೆ. ಅವರು ನಾಯಕರು ಹೇಳಿದಾಗೆ ಬಹಳ ಲೋ ಲೆವೆಲ್ ಲೋ ಕಾಸ್ಟ್ ಡ್ರೋನ್ಸ್ ಮತ್ತೆ ಯಾವುದೇ ವೆಪನ್ ಗಳನ್ನ ಅವ್ರು ಉಪಯೋಗಿಸ್ತಾ ಇದಾರೆ. ಅಂದ್ರೆ ಏನಾಯ್ತು, ಅವರ ಕಾಸ್ಟ್ ಆಫ್ ವಾಟ್ ಎವರ್ ಲಾಸ್ ಇದೆಯಲ್ಲ, ದಟ್ ಲಾಸ್ ಇರಾನ್ ಕ್ಯಾನ್ ಸಸ್ಟೈನ್ ಇಟ್, ಬಿಕಾಸ್ ಇರಾನ್ಗೆ ಆ ಶಕ್ತಿಯನ್ನ ಸಿದ್ಧತೆಯನ್ನ ಮಾಡಿಕೊಟ್ಟಿದೆ. ನಾನು ಹೇಳಿದ್ನಲ್ಲ 20 ರಿಂದ 30 ವರ್ಷ ಸ್ಯಾಂಕ್ಷನ್ ಇರುವಾಗ ನಿಮ್ಮನ್ನ ಶತ್ರು ಒಂದ್ ರೀತಿಯಲ್ಲಿ ಆಗಾಗ್ಗೆ ಸದೆ ಬಡಿತಕ್ಕಂಥದ್ದು ಅಥವಾ ಅಟ್ಯಾಕ್ ಇದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು ಇರಾನ್ನ ಒಂದು ಪ್ರದರ್ಶನ ಇದೆಯಲ್ಲ, ಡೆಮಾನ್ಸ್ಟ್ರೇಷನ್ ಆಫ್ ರೆಸಿಸ್ಟೆನ್ಸ್ ಅಂಡ್ ಪ್ರೊಟೆಸ್ಟ್ ಇದೆಯಲ್ಲ, ಅದರಲ್ಲಿ ಹಂತವಾಗಿ ಕಾಣ್ ಬರ್ತಾ ಇದೆ. ಅದರಿಂದ ನೀವ್ ಹೇಳಿದಾಗೆ ಅವರು ಬೇರೆ ದೇಶದಲ್ಲಿ ಇವರು ಆಪರೇಟ್ ಮಾಡಿದ ಹಾಗೆ CIA ಆಗ್ಲಿ ಅಥವಾ ಮೊಸಾಡ್ ಆಗ್ಲಿ ಇಲ್ಲಿ ಅವರ ಪಾತ್ರ ಓನ್ಲಿ ಟ್ಯಾಕ್ಟಿಕಲ್ ಆಗಿದೆ ಹೊರತು ಸಕ್ಸಸ್ಫುಲ್ ಆಗಿಲ್ಲ. ಸೊ ಅದರಿಂದ ಅಮೆರಿಕ ಇದರಲ್ಲಿ ಒಂದು ರೀತಿಯಲ್ಲಿ ಹಿಂದೇಟನ್ನ ಅನುಭವಿಸಿದೆ. ಮತ್ತೆ ಈಗ ಒಂದು 3-4 ಜನ ಅಮೆರಿಕನ್ ಸೈನಿಕರನ್ನು ಕೊಂದಿದ್ದಾರೆ ಅಂತಕ್ಕಂಥದ್ದು ನ್ಯೂಸ್ ಬರ್ತಾ ಇದೆ. ಇವೆಲ್ಲವನ್ನು ನೋಡಿದ್ರೆ ಹೆಚ್ಚು ಅಮೆರಿಕದ ಸೋಲ್ಜರ್ಸ್ಗಳು ಏನಾದ್ರು ಸಾವನ್ನು ಉಂಟಾದ್ರೆ ಅಮೆರಿಕದ ಒಂದು ಇಂಟರ್ನಲ್ ಪಬ್ಲಿಕ್ ಒಪಿನಿಯನ್ ವಿಲ್ ಬಿ ಅಗೇನ್ಸ್ಟ್ ಟ್ರಂಪ್. ಸೊ ಇದನ್ನು ಒಪಿನಿಯನ್ಗೆ ಕೇರ್ ಮಾಡದಂತೆ ಕಾಣಿಸ್ತಾ ಇಲ್ವಲ್ಲ ಸರ್? ಟ್ರಂಪ್ ಒಪಿನಿಯನ್ಗೆ ಕೇರ್ ಮಾಡದಂತೆ ಕಾಣಿಸ್ತಾ ಇಲ್ವಲ್ಲ? ನವೆಂಬರ್ ಚುನಾವಣೆ ಅಂದ್ವಿ, ಅವತ್ತಿಗೆ ಮಾತಾಡಿದ್ವಿ, ಏನು ಯುದ್ಧ ನಿಲ್ಲಿಸ್ಬಿಡ್ತಾರೆ ಅಂದ್ವಿ, ಏನ್ಗೂ ಕೇರ್ ಮಾಡದಂಗೆ ಕಾಣಿಸ್ತಾ ಇಲ್ಲ.
ಇಲ್ಲ ನಿಮ್ಗೆ ಹಂಗ ಅನ್ಸುತ್ತೆ, ಬಟ್ ಇಂಟರ್ನಲ್ಲಿ ಟ್ರಂಪ್ ಇದಾರಲ್ಲ, ಟ್ರಂಪ್ ನ ಒಂದು ಏನು ಒಂದು ನೆಗೆಟಿವ್ ದೃಢ ನಿರ್ಧಾರ ಐತಲ್ಲ, ಆ ಸ್ಟ್ರೆಂತ್ ಕಡಿಮೆ ಆಗ್ತಾ ಇದೆ. ಬಟ್ ಟ್ಯಾಕ್ಟಿಕಲ್ ಆಗಿ ಹಾಗಾಗಿ ಹೊರಗೆ ಬಿಡಬಹುದು, ಯಾಕಂದ್ರೆ ಫುಲ್ ಇನ್ಫಾರ್ಮೇಶನ್ ನಿಮಗೂ ನಮಗೂ ಹೆಚ್ಚಾಗಿ ಗೊತ್ತಾಗದೆ ಹೋದ್ರು ಸಹ ಅಪೇರೆಂಟ್ಲಿ ಔಟ್ಸೈಡ್ ಏನ್ ನಡೀತಿದೆ ಅಲ್ಲ, ಒಂದು ಮಾಧ್ಯಮಗಳಲ್ಲಿ ಒಂದು ರಿಲಯಬಲ್ ಸೋರ್ಸ್ ಇಂದ ಬರ್ತಕ್ಕಂಥ ಇನ್ಫಾರ್ಮೇಶನ್ ನೋಡಿದ್ರೆ ಟ್ರಂಪ್ ನ ಈ ಟ್ಯಾಕ್ಟಿಕ್ಸ್ ಗಳು ನನ್ನ ಪ್ರಕಾರ ದೇ ಆರ್ ರನ್ನಿಂಗ್ ಔಟ್ ಆಫ್ ಐಡಿಯಾಸ್ ಅಂತ ಕಾಣುತ್ತೆ. ಯಾಕಂದ್ರೆ ಅವ್ರ ಆಪ್ಷನ್ಸ್ ಕಡಿಮೆ ಆಗ್ಬಿಟ್ಟಿದೆ. ಈಗ ಬ್ಲಾಕೇಡ್ ಮಾಡ್ಬೋದು, ಓಕೆ, ಬ್ಲಾಕೇಡ್ ಮಾಡ್ಬಿಟ್ಟು ಇರಾನ್ ಮೇಲೆ ಪ್ರೆಷರ್ ಹಾಕೋದು, ಮತ್ತೆ ನೆಗೋಸಿಯೇಷನ್ ಬನ್ನಿ ಅಂತಕ್ಕಂಥದ್ದು. ಈ ಒಂದು ಡಬಲ್ ಸ್ಟ್ರಾಟಜಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಬಟ್ ಇಟ್ ಮೇ ಆಲ್ಸೋ ಬಿಕಮ್ ಡಬಲ್ ಜಿಯೋಪಾರ್ಡಿ. ಇನ್ನು ಎರಡು ರೀತಿನಲ್ಲೂ ಅದು ಯಶಸ್ಸು ತರಲಿಲ್ಲ, ಇದುವರೆಗೂ ತಂದಿಲ್ಲ ಅಂದ್ಮೇಲೆ ಮುಂದೆನೂ ಸಹ ಅದು ಯಶಸ್ಸು ತರಲಾರ್ದು ಅಂತಕ್ಕಂಥದ್ದು ನನ್ನ ಒಂದು ವಿಶ್ಲೇಷಣೆ.